ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದೊಳ್ಳೆ ಆರೋಗ್ಯಕರವಾದಂತಹ ಹಾಗೆಯೇ ತುಂಬಾ ಸಿಂಪಲ್ ಆದಂತಹ ಸಂಜೆ ಟೈಮಿಗೆ ನೀವು ಕಾಫಿ ಅಥವಾ ಟೀ ಜೊತೆಯಲ್ಲಿ ಇದನ್ನು ನೀವು ತಿನ್ಬೋದು. ಈವ್ನಿಂಗ್ ಟೈಮಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಮಕ್ಕಳು ನಿಮ್ಮಲ್ಲಿ ಬಂದು ಕೇಳೋದು ಇವಾಗ ಸಹಜ ಆಗಿಬಿಟ್ಟಿದೆ. ಎಲ್ಲರಿಗೂ ಕೂಡ, ಅಂದರೆ ದೊಡ್ಡೋರಿಂದ ಚಿಕ್ಕವ್ರ ತನಕ ಕೂಡ ಒಂದು ಸ್ನ್ಯಾಕ್ಸ್ ರೆಸಿಪಿನ ತುಂಬ ಜನ ಇಷ್ಟಪಡ್ತಾರೆ. ಸಂಜೆ ಆಗಿದ್ದ ಕೂಡಲೇ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಜೋಳ ಎಲ್ಲ ಕಡೆಯೂ ಸಿಗುತ್ತೆ. ಒಂದು 20 ರೂಪಾಯಿ ಕೊಟ್ಟರೆ ಮನೆ ಮಂದಿ ಎಲ್ಲ ಕೂಡ ಆರಾಮವಾಗಿ ತಿನ್ಬೋದು. ಇವತ್ತು ನಾನು ಮಾಡ್ತಾ ಇರುವಂಥದ್ದು ಸ್ವೀಟ್ ಕಾರ್ನ್ ಪಕೋಡ. ತುಂಬಾ ಸುಲಭ, ತುಂಬಾ ಟೇಸ್ಟು. ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಒಂದು ಜೋಳ, ಅಂದರೆ ಒಂದು ಸ್ವೀಟ್ ಕಾರ್ನ್ ಜೋಳನ ಇಲ್ಲಿ ಆಲ್ರೆಡಿ ನಾನು ಇದನ್ನೆಲ್ಲ ಬಿಡಿಸಿ ತೊಳೆದು ನಂತರ ನಾನಿಲ್ಲಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನೋಡಿ ಒಂದು 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಇದು ಮನೆದೇನೆ. ನಂತರ 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಖಾರದ ಪುಡಿ ಒಂದು 1/4 ಟೀ ಸ್ಪೂನು. ನಂತರ ಇದಕ್ಕೆ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಒಂದು 3, ಇದು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ನಂತರ ಈರುಳ್ಳಿ ಮೀಡಿಯಮ್ ಸೈಜು 2 ಇಲ್ಲಿ ಬಳಸ್ತಾ ಇದ್ದೀನಿ. ನಂತರ ಓಂಕಾಳು ಒಂದು 1/4 ಟೀ ಸ್ಪೂನು, ಹಾಗೆ ಶುಂಠಿ ಸ್ವಲ್ಪ ತುರಿದು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸ್ವೀಟ್ ಕಾರ್ನ್ ಪಕೋಡ ಮಾಡೋದಕ್ಕೆ ಮೊದಲನೇದಾಗಿ ನೋಡಿ, ನಾನಿಲ್ಲಿ ಅರ್ಧ ಗ್ಲಾಸು ನೀರನ್ನು ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಒಂದು 2 ನಿಮಿಷ ನಾನು ಇದನ್ನು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಅಂದರೆ ನಾವು ಜೋಳ ಮುಳುಗುವಷ್ಟು ನೀರನ್ನು ತಗೊಂಡ್ರೆ ಸಾಕಾಗತ್ತೆ. ಯಾಕಂದರೆ ತುಂಬ ಜಾಸ್ತಿನೂ ನಾವಿಲ್ಲಿ ನೀರನ್ನು ಹಾಕಿ ಏನು ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಜೋಳ ಇದು ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ನೀರಿನ ಪ್ರಮಾಣನ ಆದಷ್ಟು ಕಡಿಮೆನಲ್ಲೇ ಇಟ್ಕೊಳ್ಳಿ. ಇವಾಗ ನೋಡಿ, ತೊಳೆದು ಇಟ್ಕೊಂಡಿರೋಂತಹ ಜೋಳನ ಹಾಕಿದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಮುಚ್ಚಳನ ಮುಚ್ಚಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೆ. ಇವಾಗ ನೋಡಿ, ಇದು ಬೆಂದಿದೆ. ನೀವು ಬೇಕಾದರೆ ಜೋಳದ ಪ್ರಮಾಣ ಜಾಸ್ತಿ ಇದ್ದರೆ ನೀವು ಕುಕ್ಕರ್ಗೆ ಹಾಕಿ ಜಸ್ಟ್ 1 ವಿಸಿಲ್ ಮಾಡ್ಕೊಳ್ಬೋದು. ಅಥವಾ ನೀವು ಇದೇ ರೀತಿಯಲ್ಲೇ ಪಾತ್ರೆಗೆ ನೀರನ್ನು ಸೇರಿಸಿ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಜೋಳ ಬೆಂದಿದೆ. ಈ ಥರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸೌಟಿರುತ್ತಲ್ವ, ಅದರಿಂದ ನಾನು ಇದನ್ನು ಸಪ್ರೇಟ್ ಮಾಡಿ ಇವಾಗ ಜೋಳನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಮಸಿಯೋದು ಬರುತ್ತಲ್ವ, ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಇಲ್ಲ ಅಂದಾಗ ನೀವು ಒಂದು ಬೌಲು ಅಥವಾ ಒಂದು ಗ್ಲಾಸು ಅಥವಾ ಈ ಜೋಳನ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಕೂಡ ಒಂದು ಸ್ವಲ್ಪ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು. ನಾನು ಏನಕ್ಕೆ ಈ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾವು ಎಣ್ಣೆಗೆ ಹಾಕಿದ ಕೂಡಲೇ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಜೋಳನ ಬ್ರೇಕ್ ಮಾಡ್ಕೋಬೇಕು. ಮಿಕ್ಸಿಗೆ ಮಾಡ್ಕೋಬೋದಲ್ಲ ಅಂತ ನೀವು ಕೇಳ್ಬೋದು. ಮಿಕ್ಸಿ ನಾವು ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಪೇಸ್ಟ್ ಥರ ಆಗಿಬಿಡುತ್ತೆ, ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದಿಲ್ಲ. ಹಾಗಾಗಿ ಈ ಥರ ನೀವು ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು ಟಿಪ್ಸ್ ಅಂತ ಕೂಡ ತಗೊಳ್ಬೋದು. ನೋಡಿ, ನಾನು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಗೆ ಏನು ತೋರಿಸಿದ್ದೆ ಎಲ್ಲ ಸಾಮಗ್ರಿಗಳನ್ನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಇದೇ ಥರ, ಅಂದರೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪಕೋಡ ರೀತಿಯಲ್ಲಿ ಉದ್ದುದ್ದವಾಗೂ ಕೂಡ ನೀವು ಮಾಡ್ಕೊಳ್ಬೋದು. ನಂತರ ಇವಾಗ ಖಾರ ಪುಡಿನೂ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಮಾತ್ರ ಒಂದನ್ನೇ ನೀವಿಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಬಳಸಿದ್ದೀನಿ, ಅಂದರೆ ಖಾರದ ಪುಡಿ ಹಾಗೆಯೇ ಹಸಿಮೆಣಸಿನ್ಕಾಯಿನೂ. ನಂತರ ಅಕ್ಕಿ ಹಿಟ್ಟು, ಇದು ಮನೆದೇನೆ. ನಂತರ ಕಡಲೆ ಹಿಟ್ಟನ್ನು ಕೂಡ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿನ ಪ್ರಮಾಣನ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸಲ ಉಪ್ಪು ಆಗಿಬಿಡುತ್ತೆ. ಕರಿಯೋ ಪದಾರ್ಥ, ಅಂದರೆ ನಾವು ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥಗಳಿಗೆ ಸ್ವಲ್ಪ ಉಪ್ಪಿನ ಅಂಶನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ.
ಇವಾಗ ನಾವು ಅಂದರೆ ಆಲ್ರೆಡಿ ಜೋಳದಲ್ಲಿ ತೇವಾಂಶ ಇರುತ್ತೆ, ಈರುಳ್ಳಿಯಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೋಡಿ ನಾವು ಫಸ್ಟೇ ಈ ಥರ ಕಿವುಚ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಲೈಟಾಗಿ, ನೀರೆಲ್ಲ ಅದರಲ್ಲೇ ಸ್ವಲ್ಪ ಇರುತ್ತಲ್ವ, ಹಾಗಾಗಿ ಉಳಿದಿದ್ದು ನಾವು ನೀರನ್ನು ಸೇರಿಸಿ ನಮಗೆ ಯಾವ ರೀತಿ ಹದಕ್ಕೆ ಬೇಕೋ ಆ ಒಂದು ಹದದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪ್ರಮಾಣನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಇಲ್ಲಿ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈ ಒಂದು ಹದದಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ತಿನ್ನಬೇಕಾದ್ರೆ ಈ ಜೋಳ ಬಾಯಿಗೆ ಸಿಗೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಈ ಕಡೆ ನೋಡಿ ನಾನು ಆಲ್ರೆಡಿ ಎಣ್ಣೆನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನೋಡಿ ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ನಾನು ನಿಮಗೆ ಇಲ್ಲಿ ಕೈಯಿಂದನೇ ತೋರಿಸ್ತಾ ಇದ್ದೀನಿ, ನೀವು ಬೇಕಾದರೆ ಸ್ಪೂನಿನ ಒಂದು ಸಹಾಯದಿಂದ ನೀವು ಮಾಡ್ಕೊಳ್ಬೋದು. ಇವಾಗಂತೂ ಹೊರಗಡೆ ಒಳ್ಳೆ ಆಹಾರ ತಿನ್ನಬೇಕು ಅಂತಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ನಾವು ದುಡ್ಡು ಕೊಟ್ಟು ರೋಗ ತರಿಸ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕಡೆ ಕೂಡ ತುಂಬಾ ಜಂಕ್ ಫುಡ್ಗಳು ಜಾಸ್ತಿ ಆಗ್ತಾಯಿದೆ. ಹಾಗೆಯೇ ಸ್ನ್ಯಾಕ್ಸ್ಗಳು ಅಷ್ಟೇ ತಿನ್ನೋದು ತಪ್ಪಲ್ಲ, ಬಟ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮನೆಯಲ್ಲೇ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಮುಂದೆ ಕೂಡ. ನೋಡಿ ಇವಾಗ ನಾನು ಸುಮಾರು 6 ನಾನಿಲ್ಲಿ ಕರ್ಕೊಂಡಿದ್ದೀನಿ. ಅಂದರೆ ಜಾಸ್ತಿನೂ ಕೂಡ ನಾವಿಲ್ಲಿ ತುಂಬಾ ಹಾಕಬಾರ್ದು, ಬೇಯೋದಕ್ಕೆ ಸ್ವಲ್ಪ ಜಾಗ ಕೊಡೋಣ. ಈಗ ನೋಡಿ 1-2 ನಿಮಿಷ ನಾನು ಬೇಯಿಸ್ಕೊಂಡಿದ್ದ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಆಲ್ರೆಡಿ ಏನಿದೆ ಅಂದರೆ ಜೋಳ ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂಥದ್ದು, ನಮಗೆ ಇಲ್ಲಿ ಹಿಟ್ಟುಗಳು ಮಾತ್ರ ಅಂದರೆ ಬೇಯಬೇಕು ಸ್ವಲ್ಪ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು 2 ಕಡೆಯೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನ ಬಳಸಿಲ್ಲ. ಕ್ರಿಸ್ಪಿ ಆಗಬೇಕು ಅಂತಂದರೆ ನೀವು ಅಕ್ಕಿ ಹಿಟ್ಟಿನ ಪ್ರಮಾಣನ ಇನ್ನೂ ಜಾಸ್ತಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ನೀವು ಇಲ್ಲಿ ಬಳಸ್ಕೊಳ್ಬೋದು. ನೋಡಿ 2 ಕಡೆಯೂ ಕೂಡ ನಾನು ಇದನ್ನು ಹದವಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಬೆಂದಿದೆ. ಆದಷ್ಟು ನಾವು ಎಣ್ಣೆನ ಚೆನ್ನಾಗಿ ಈ ಥರ ಸೋಸ್ಕೊಂಡು ನಾವು ತೆಕ್ಕೊಳ್ಳೋಣ. ಮಕ್ಕಳಿಗೆ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಓಡಾಡ್ತಾ ಆಟ ಆಡಿಕೊಂಡು ತಿಂತಾರೆ, ತುಂಬಾ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ದೊಡ್ಡವ್ರಿಗೂ ಕೂಡ ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡಿಕೊಡು ಅಂತ ಅಂದಾಗ ಈ ರೀತಿ ಮಾಡಿಕೊಡಿ, ಕಾಫಿ ಟೀ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಸುಮಾರು 3-4 ನಿಮಿಷ ಅಷ್ಟೇ ಬೇಯಿಸಿರುವಂಥದ್ದು. ತುಂಬ ಹೆಚ್ಚಿಗೆ ಪದಾರ್ಥ ಏನೂ ಬೇಡ, ಕಡಿಮೆ ಪದಾರ್ಥದಲ್ಲಿ ಹಾಗೆಯೇ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಉಳಿದಿದ್ದು ಹಿಟ್ಟನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಎಲ್ಲ ತುಂಬಾ ಸ್ಮೂತಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ಈ ವಿಡಿಯೋನ ನೋಡಿಕೊಂಡು. ನಾನಿಲ್ಲಿ ಅಂದರೆ ಟೊಮೊಟೊ ಸಾಸ್ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಟ್ನಿ ಜೊತೆನಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಹೇಗೆ ಅನ್ನಿಸ್ತು ಈ ಒಂದು ಪಕೋಡ ರೆಸಿಪಿ? ಇಷ್ಟ ಆಯಿತಾ? ಇಷ್ಟ ಆದರೆ ಮತ್ತೆ ಯಾಕೆ ತಡ, ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಕೊನೆಗೆ ನಿಮಗಿಲ್ಲಿ ಮುರಿದು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಜೋಳ ಕೂಡ ಕಾಣಿಸ್ತಾ ಇದೆ, ಅಷ್ಟು ಟ್ರಾನ್ಸ್ಪರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.